ಜಗವಿದು ಜಾಣ ಚೆಲುವಿನ ತಾಣ ಎಲ್ಲೆಲ್ಲೂ ರಸದೌತಣ. ನಮಸ್ಕಾರ. ಈಗ ನಾವು ಶ್ರೀ ಸಿದ್ದರಾಮೇಶ್ವರ ಮಂದಿರಕ್ಕೆ ಬಂದಿದ್ದೇವೆ. ನಾವು ಹಿಂದೆ ಕೆರೆ ಇದೆ. ಇವರು 12ನೇ ಶತಮಾನದ ಸಂತಮಣಿ, ಅಂದರೆ ಬಸವಣ್ಣವ್ರ ಕಾಲದಾಗ ಇವನ್ನ ಹುಮ್ನಾಬಾದ್ ಇದ್ರೊಳಗೆ ಬಸವ ಕಲ್ಯಾಣದೊಳಗೆ ಏನು ಇದು ನಡೆದಿತ್ತು, ಬಸವಣ್ಣವ್ರದ್ದು ಒಂದು ಸಂವಿಧಾನ ಅದರೊಳಗೆ ಭಾಗಿಯಾದವರು ಇವರು. ನಂತರ ಚನ್ನಬಸವಣ್ಣವ್ರ ಕಡೆಯಿಂದ ದೀಕ್ಷೆ ತೊಗೊಂಡವ್ರು ಇವರು. ಬಸವಣ್ಣವ್ರಿಗಿಂತ ಚಿಕ್ಕವರು ಇವರು ವಚನಗಳನ್ನು ಬರೆದಿದ್ದಾರೆ. ಇವ್ರ ವಚನಗಳು ಒಂದು 1600 ವಚನಗಳು ಸಿಕ್ಕಾವಂತ ಹೇಳ್ತಾರೆ. ಇನ್ನೂ ಇರ್ಬೋದು, ಹುಡುಕ್ತಾ ಇದ್ದಾರೆ, ಸಂಶೋಧನೆ ನಡೆದಿದೆ. ಇದು ನೋಡಿ, ಇದು ಈ ಕಡೆ ಕೆರೆ ಇದೆಲ್ಲ ಸಿದ್ದರಾಮೇಶ್ವರರೇ ಕಟ್ಟಿದ್ದಿದೆಲ್ಲ. ಸಿದ್ದರಾಮೇಶ್ವರರೇ ಇದನ್ನೆಲ್ಲ ನಿರ್ಮಾಣ ಮಾಡಿದ್ದು. ಇಲ್ಲಿ 68 ಜ್ಯೋತಿರ್ಲಿಂಗಗಳು ಮತ್ತು ಕೆರೆ ಕಟ್ಟೆಗಳನ್ನು ಅವ್ರು ನಿರ್ಮಾಣ ಮಾಡಿದ್ದಾರೆ ಸಿದ್ದರಾಮೇಶ್ವರ 12ನೇ ಶತಮಾನದೊಳಗೆ ಅಂತ ಪ್ರತೀತಿ ಇದೆ. ಇದು ಅವರೇ ನಿರ್ಮಾಣ ಮಾಡಿದ್ದು ಗುಡಿ. ಇದು ಶ್ರೀ ಮಲ್ಲಿಕಾರ್ಜುನ ಟೆಂಪಲ್ ಅಂತ ಮಾಡ್ಯಾರೆ. ಬಟ್ ಅಲ್ಲೇ ಪಕ್ಕದಲ್ಲಿ ಅವರು ಸಿದ್ದರಾಮೇಶ್ವರ ಸಮಾಧಿನೂ ಇದೆ. ಅವರು ಕಲ್ಯಾಣ ಕ್ರಾಂತಿ ನಡೆದಾಗ ಎಲ್ಲರೂ ಒತ್ತಾಟಿಗೆ ಹೋದಾಗ ಸಿದ್ದರಾಮೇಶ್ವರರು ಇಲ್ಲಿಗೆ ಬಂದು ಐಕ್ಯ ಆಗ್ಯಾರ. ಇವರು ಪರಮಾತ್ಮನ ಒಲಿಸಿಕೊಂಡಾರ. ಅಂದ್ರೆ ಪರಮಾತ್ಮನ ಹುಡುಕುತ್ತಾ ಹೋಗಿ ಶ್ರೀಶೈಲದೊಳಗೆ ಮಲ್ಲಿಕಾರ್ಜುನ ಸಿಗಲಿಲ್ಲ ಅಂತ ಕೂಡಲೇ ಬೆಟ್ಟದ ಮೇಲಿಂದ ಹಾರುವಾಗ ಬಂದು ಪರಮಾತ್ಮ ಇವರಿಗೆ ಹಿಡಿದ್ರು ಅಂತ ಹೇಳಿಕೆ ಕಥೆ ಇದೆ. ಅದನ್ನು ಪರಮಾತ್ಮನ ದರ್ಶನ ತಗೊಂಡು ಇಲ್ಲಿಗೆ ಬಂದಿದ್ದಾರೆ. ಕಲ್ಯಾಣ ಕ್ರಾಂತಿ ನಂತರ ಎಲ್ಲರೂ ಅಲ್ಲಮ್ಮ ಪ್ರಭು, ಅಕ್ಕಮಹಾದೇವಿ ಶ್ರೀಶೈಲಕ್ಕೆ ಹೋದರೆ ಇವರು ಇಲ್ಲಿ ಸೋಲಾಪುರ. ಇದು ಆ್ಯಕ್ಚುಲಿ ಸೊನ್ನಲ್ಗಿ ಅಂತಿತ್ತಿದ್ರು ಊರ ಹೆಸರು ಮೊದಲು. ಈ ಕಡೆ ಬ್ರಿಟಿಷರು ಬಂದ ಮೇಲೆ ಇವರು ಬಂದ ಮೇಲೆ ಸೊಲ್ಲಾಪುರ ಅಂತ ಸೊನ್ನಲ್ಗಿ ಇದು ಗ್ರಾಮ. ಬಹಳ ಪುರಾತನ ಗ್ರಾಮ ಇದು. ಇದನ್ನು ಈಗ ಒಳಗೆ ನಿಮಗೆಲ್ಲ ತೋರಿಸ್ತೇವೆ ಅಲ್ಲಿ ಮಂದಿರಗಿಂದರೆ. ಬನ್ನಿರಿ ಹೋಗೋಣ ಒಳಗೆ. ಇದು ನೋಡ್ರಿ, ಇದು ಕೆರೆ. ಇದು ಕೆರೆ ಹೊಡಿ ಒಂದು ಸ್ವಲ್ಪ. ಇದು ನೋಡ್ರಿ, ಕೆರೆ ವಿಶಾಲವಾದ ಕೆರೆ ಇದೆ ಇಲ್ಲಿ. ಅದರ ಮಧ್ಯದಲ್ಲಿ ನೀರೊಳಗೆ ಅಲ್ಲಿ ನೋಡ್ರಿ, ಇದೆಲ್ಲ ಕೆರೆ. ಈ ಕೆರೆ ಮಧ್ಯದಲ್ಲಿ ಇದು ಇದೆ, ಸಿದ್ದರಾಮೇಶ್ವರ ಇದು ಇದೆ. ನೋಡಿ ಎಂಥ ಅದ್ಭುತ. ಅವಾಗಿನ 12ನೇ ಶತಮಾನದಿದೆಲ್ಲ ಕಟ್ಟಡ ಎಲ್ಲ. ಅವಾಗ ಈ ಕೆರೆನೂ ಅವರೇ ಸಿದ್ದರಾಮೇಶ್ವರೇ ನಿರ್ಮಾಣ ಮಾಡ್ಯಾರ ಅಂತ ಹೇಳಿ. ಭಾಳ ಕೆರೆ ಕಟ್ಟೆಗಳು ನಿರ್ಮಾಣ ಮಾಡ್ಯಾರಿ ಸೊನ್ನಲ್ಗಿ ಒಳಗೆ ಅಂತ ಹೇಳ್ತಾರೆ. ಇದೇನದಲ್ಲ ಅದ್ಭುತ ಮಂದಿರ ಇದೆ. ಈಗ ಒಳಗೆ ಹೋಗಿ ನಿಮಗೆ ದರ್ಶನ ತೋರಿಸ್ತೇವೆ ನಾವು. ಬನ್ನಿ ಹೋಗೋಣ. ಇದು ಮಂದಿರದ ಒಳಗಡೆ ಹೋಗುವ ದಾರಿ. ಇದು ಅಕ್ಕಪಕ್ಕ ಭಕ್ತರ ನೆರಳಿನ ಸಲುವಾಗಿ ಟೆಂಟ್ ಮಾಡಿದ್ದಾರೆ. ಇದು ಮುಂದುಗಡೆ ಹೋದರೆ ಅಲ್ಲಿ ಮುಂದೆ ಅಕ್ಕಪಕ್ಕ ಕೆರೆ ಕಾಣಿಸ್ತಾ ಇದೆ ತಮಗೆ. ಕೆರೆಯ ಮಧ್ಯದಲ್ಲೇ ಇದೆ ಸಿದ್ದರಾಮೇಶ್ವರರು ಸ್ವಂತ ಇದು ಎಲ್ಲ ನಿರ್ಮಾಣ ಮಾಡಿದ್ದಾರೆ. ಇವೆಲ್ಲ ಮಂದಿರಗಳನ್ನು, ಕೆರೆಗಳನ್ನು ಅಂತಂದರೆ ಇಲ್ಲೇ ಬಂದು ಅವರು 12ನೇ ಶತಮಾನದೊಳಗೆ ಏನು ಕ್ರಾಂತಿ ಆಯಿತು, ಬಸವಣ್ಣನ ಕ್ರಾಂತಿ, ಬಸವಣ್ಣವರ ವಿರುದ್ಧ ಕ್ರಾಂತಿ ಆದಾಗ ಅಲ್ಲಮ್ಮ ಪ್ರಭುಗಳು ಮತ್ತು ಅಕ್ಕಮಹಾದೇವಿ ಶ್ರೀಶೈಲಕ್ಕೆ ಹೋಗ್ತಾರೆ. ಅಲ್ಲಿಂದ ಸಿದ್ದರಾಮೇಶ್ವರರು ಸೊನ್ನಲ್ಗಿ ಅಂದರೆ ಈಗಿನ ಸೋಲಾಪುರ ಇಲ್ಲಿ ಬಂದು ಅವರು ಐಕ್ಯ ಆಗ್ತಾರೆ ಅಂತ ಕಥೆ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ, ಸುಂದರದ ವಾತಾವರಣ. ಇದೇ ಮುಂದುಗಡೆ ಒಳಗೆ ಮಂದಿರಕ್ಕೆ ಹೋಗುತ್ತೆ. ಅದು ಭಕ್ತರು ಮಂದಿರದ ಸುತ್ತಮುತ್ತ ಪ್ರದಕ್ಷಿಣೆ ಹಾಕಲಿಕ್ಕೆ ವಿಶಾಲವಾದ ಇಲ್ಲಿ ಸ್ಥಳ ಬಿಟ್ಟಿದ್ದಾರೆ. ಎಲ್ಲ ಪುರಾತನವಾದ, ಈಗಿಂದಲ್ಲ, ಇದೆ. ಅದು 12ನೇ ಶತಮಾನದಿಂದ ಏನಿದೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿರ್ಬೋದು. ಬಟ್ ಆವಾಗ 12ನೇ ಶತಮಾನದ ಕಟ್ಟಡನೇ ಇದೆ. ಸ್ವಲ್ಪ ಜೀರ್ಣೋದ್ಧಾರ ಇರ್ತವೆ ಎಲ್ಲ ಕಡೆ. ಬಟ್ ಇದು ಮೂಲ ಸಿದ್ದರಾಮೇಶ್ವರ ನಿರ್ಮಾಣ ಮಾಡಿದ್ದ ಗುಡಿ ಮತ್ತು ಕೆರೆ ಅಂತ ಹೇಳ್ತಾರೆ.
ನೋಡಿ ಲಿಂಗಗಳು, ಅಲ್ಲಲ್ಲಿ ಲಿಂಗಗಳನ್ನು ಸ್ಥಾಪನೆ ಮಾಡ್ತಾ ಬಂದಿದ್ದಾರೆ. ಇವು ಯಾರಾದರೂ ಸಂತರದ್ದು ಏನಾದರೂ ಗದ್ದುಗೆ ಇರಬಹುದು ಇದು. ನೋಡಿ ಎಲ್ಲ ಕಡೆ ಲಿಂಗಗಳಿವೆ. ಇದು ಮುಂದೆ ಇದೇ ಥರ ಸುತ್ತು ಬಂದು ನೋಡಿ ಕೆರೆ ಯಾವ ಥರ. ಇಲ್ಲಿ ಒಂದು ಸಣ್ಣ ಮಂದಿರ ಇದೆ. ಇಲ್ಲಿ ಯಾವುದೋ ಮಂದಿರ ಅಂದರೆ ಆವಾಗಿನ ಸಂತರು ಯಾವಾಗ ತಾವು ಇದ್ದು ತಮ್ಮ ಕಾಲಕ್ಕೆ, ಯಾಕಂದರೆ 1000 ವರ್ಷಗಳ ಹಿಂದಿಂದಿದು ಯಾವ ಪ್ರಕಾರ ನಡೆದಿದೆ ಏನು ಇಲ್ಲಿ ನಿಜವಾಗಿ ಯಾರೂ ಹೇಳೋರು ಗೈಡ್ ಇಲ್ಲ. ನೀವು ಚರಿತ್ರೆನೇ ಸಿದ್ದರಾಮೇಶ್ವರ ಚರಿತ್ರೆ ಅಂತ ಬರ್ತದೆ, ಸೊಲ್ಲಾಪುರ ಸಿದ್ದರಾಮೇಶ್ವರ ಚರಿತ್ರೆ ಅಂತ ನೀವು ಓದ್ಕೋಬೇಕಾಗುತ್ತೆ ಅದನ್ನು. ಇಲ್ಲಿ ಗೈಡ್ ಅದು ಯಾರಿಲ್ಲ. ಇಲ್ಲಿ ನೋಡಿ ಮಂದಿರ, ಸುಂದರವಾದ ಮಂದಿರ ಇದೆ. ಬಟ್ ಕೆರೆಯ ಮಧ್ಯದಲ್ಲಿ ಇದೆಯಲ್ಲ ಭಾಳ ಸುಂದರ ಇದೆ. ಇಲ್ಲಿ ರಮಣೀಯ ದೃಶ್ಯಗಳು ನೋಡಿದ್ರೆ ನೀವು ಇಲ್ಲಿ ಎಂಥ ಗುಡಿ ಕಟ್ಟಿದ್ದಾರಪ್ಪ, ಇಂಥ ಮಧ್ಯದಲ್ಲಿ, ನೀರಿನ ಮಧ್ಯದಲ್ಲಿ ಅಂತ ಅನಿಸ್ತದೆ ನಿಮಗೆ. ಗುಡಿಯನ್ನು ಕಟ್ಟಿ ನಂತರ ಕೆರೆ ನಿರ್ಮಾಣ ಮಾಡಿರ್ಬೋದು ಅಂತ ಅಂದಾಜಿದೆ. ಇಲ್ಲಿ ಭವ್ಯವಾಗಿದೆ ಗುಡಿ, ಇದು ಮಂದಿರ. ನೋಡಿ ಸುತ್ತಮುತ್ತಲು ಗಾರ್ಡನ್ನು, ಅಲ್ಲೇ ಗುಡಿಯ ಅಕ್ಕಪಕ್ಕದಲ್ಲಿ ಸುಂದರವಾದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಇದು ಬಹಳ ಅದ್ಭುತ ಇದೆ. ಇಲ್ಲಿ ಬರಬೇಕು, ನೀವು ನೋಡಲೇಬೇಕು. ಇಲ್ಲಿ ಸಿದ್ದರಾಮೇಶ್ವರರು 1600ಕ್ಕಿಂತ ಹೆಚ್ಚು ವಚನಗಳು ಈಗಾಗಲೇ ಸಿಕ್ಕಿವೆ ಅಂತ ಹೇಳ್ತಾರೆ. ಅವರು ಅಂಕಿತನಾಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಏನೋ ಇದೆ. ಅದನ್ನು ಇದಾದ ನಂತರ ಅಲ್ಲಿ ಹೋಗೋನು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಮಂದಿರ ಅಲ್ಲಿದೆ, ಊರೊಳಗಿದೆ. ಅದು ಬಾಳಿ ವೇಷದಲ್ಲಿ. ಅಲ್ಲಿ ಹೋಗಿ ತೋರಿಸ್ತೇವೆ ನಿಮಗೆ. ಇದು ನೋಡಿರಿ ಎಂಥ ಅದ್ಭುತ ಮಾಡಿದ್ದಾರೆ. ಇದು ನೋಡಿ ಇಲ್ಲಿ ಸಿದ್ದರಾಮೇಶ್ವರ ಮಂದಿರ ಸುತ್ತಮುತ್ತ ಇಲ್ಲಿ ನೋಡಿ ಎಷ್ಟು ಅದ್ಭುತ ಇದೆ ವಾತಾವರಣ. ಈಗ ಮಂದಿರದ ಎದುರುಗಡೆ ಇದ್ದಾವೆ ಶಾಲಾ ಮಕ್ಕಳದೆಲ್ಲ ಭಕ್ತರು ಬಂದರೆ. ಈಗ ಇಲ್ಲಿ ಮುಂಜಾನೆ ಅಂದರೆ ಮುಂಜಾನೆ ಈಗ ಎಷ್ಟಾಗಿದೆ ಅಂದರೆ 10 ಗಂಟೆ ಇದೆ. ಈಗ ಒಂದು ಪೂಜೆ ನಡೆದಿದೆ ಇಲ್ಲಿ. 10-10:30 ಗಂಟೆ ಆಗಿದೆ. ಮುಂಜಾನೆ ಪೂಜೆ ನಡೆದಿದೆ ಇಲ್ಲಿ ಒಳಗಡೆ ಮಂದಿರದಲ್ಲಿ. ಇದೇ ಆ್ಯಕ್ಚುಲಿ ಸಿದ್ದರಾಮೇಶ್ವರ ಸಮಾಧಿ ಮಂದಿರ. ಈಗ ಅಲ್ಲೇನು ಭಕ್ತರು ನಿಂತಿದ್ದಾರೆ, ಭಜನೆ ಮಾಡ್ತಾಯಿದ್ದಾರೆ, ಅವರು ಪೂಜೆ ಮಾಡ್ತಾಯಿದ್ದಾರೆ. ಮುಂಜಾನೆ ಪೂಜೆ ಇದು ನೋಡಿ ಮಂದಿರದ ಒಳಗಡೆ ನೋಡಿ. ಅಲ್ಲಿ ಇದೇ ನಿಜವಾದ ಮಂದಿರ ಇದು. ಅಲ್ಲಿ ಒಳಗಡೆ ಸಿದ್ದರಾಮೇಶ್ವರ ಭಾಳ ರಶ್ ಇದೆ. ಅದಕ್ಕೆ ನಾವು ಒಳಗೆ ಅಲ್ಲಿ ತನಕ ಕ್ಯಾಮ್ರಾ ಇದು ಮಾಡುವಂಗಿಲ್ಲ, ದೂರಿಂದ ತೋರಿಸ್ತಾ ಇದ್ದೀವಿ ನಿಮಗೆ. ಅದೇ ಸಿದ್ದರಾಮೇಶ್ವರ ಸಮಾಧಿ ಮಂದಿರ ನೋಡ್ಬೋದು ಅಲ್ಲಿ. ಈಗ ಇಲ್ಲಿ ಮುಂಜಾನೆ ಪೂಜೆ ನಡೀತಾ ಇದೆ. ಇದು
ಇದು ಮಂದಿರದ ಹೊರಗಡೆ ಭಾಗ. ಇದು ಹೊರಗಡೆ ಭಾಗ. ಇದು ನೋಡಿ ಎಷ್ಟು ಸುಂದರವಾದ ಕಲಾಕೃತಿ ಇದೆ ಗುಡಿಯ ಮುಂಭಾಗ. ನೋಡಿ ಎಲ್ಲ ಕೆರೆ ಮುಂಭಾಗದಲ್ಲಿ ನೋಡಿ ಕೆರೆ ನೀರು ತುಂಬಿ ತುಳುಕ್ತಾ ಇದೆ. ಇದು ಇದೇ ಥರ ಇರುತ್ತೆ, ಯಾವತ್ತು ನೋಡಿದ್ರು ಇದೇ ಥರ ಇರುತ್ತೆ. ನಾವು ನೋಡೋಕ್ಕಂತಿದ್ದು 40 ವರ್ಷದಿಂದ ನೋಡ್ತಾ ಇದ್ದೀವಿ. ಇದು ಇದೇ ಥರನೇ ಇದೆ. ಇದು ಕೆರೆ ಮತ್ತು ಮಧ್ಯದಲ್ಲಿ ಮಂದಿರ ಬಹಳ ಅದ್ಭುತ ಇದೆ. ಬಹಳ ಸುಕ್ಷೇತ್ರ ಅನ್ಬೋದು ಇದು. ಯಾಕಂದರೆ ಸಿದ್ದರಾಮೇಶ್ವರರು ಸೊನ್ನಲಿಗೆಯನ್ನು ಅಂದರೆ ಸೊನ್ನಲಿಗೆ ಅಂತ ಪೂರ್ವ ಹೆಸರಿರ್ತದೆ, ಈಗ ಸೋಲಾಪುರ ಆಗಿದೆ. ಇದರ ನಿರ್ಮಾಣ ಇದರ ಒಂದು ದೈವಿ ಶಕ್ತಿಯನ್ನು ಬೆಳೆಸಬೇಕಾದ್ರೆ ಅವರು ಭಾಳ ಕಾರಣೀಭೂತರಾದ ಸಿದ್ದರಾಮೇಶ್ವರರು ಈ ಏರಿಯಾದಲ್ಲಿ. ಕುಲದೈವ ಅವರು, ಸೊಲ್ಲಾಪುರದ ಕುಲದೈವ ಅಂತಾರೆ. ಬನ್ನಿ ನೋಡಿರಿ, ಭಾಳ ಅದ್ಭುತ ಇದೆ ಇದು. ಬನ್ನಿ. ನೋಡಿ, ಇದೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವಾಲಯ. ಇದು 12ನೇ ಶತಮಾನ, ಅಂದ್ರೆ ಸಿದ್ದರಾಮೇಶ್ವರ ಕಾಲದೊಳಗೆ ಆಗಿದ್ದಿದ್ದು.